ಬೆಂಗಳೂರು ಆಟೋ ಚಾಲಕರ ಎಲ್ಪಿಜಿ ಶಿಕಾರಿ ಮುಂದುವರೆದಿದೆ. ಬೆಂಗಳೂರಿನ ಸೀತಾ ಸರ್ಕಲ್, ಬಸಪ್ಪ ಸರ್ಕಲ್, ರಾಜಕುಮಾರ್ ರಸ್ತೆ ಬಳಿ ಆಟೋ ಚಾಲಕರು ಎಂದಿನಂತೆ ಆಟೋಗಳನ್ನು ಸಾಲಾಗಿ ನಿಲ್ಲಿಸಿ ಎಲ್ಪಿಜಿಗಾಗಿ ಕಾದು ನಿಂತಿದ್ರು. ಸೀತಾ ಸರ್ಕಲ್ ಬಳಿ ಫುಲ್ ಟ್ಯಾಂಕ್ ಎಲ್ಪಿಜಿ ಹಾಕ್ತಿದ್ದ ಹಿನ್ನೆಲೆ ನೂರಾರು ಆಟೋಗಳು ಸಾಲುಗಟ್ಟಿ ನಿಂತಿದ್ವು. ಇನ್ನು ಬಸಪ್ಪ ಸರ್ಕಲ್ನ ಸೂಪರ್ ಗ್ಯಾಸ್ ಎಲ್ಪಿಜಿ ಬಂಕ್ನಿಂದ ಸಜ್ಜನರಾವ್ ಸರ್ಕಲ್ವರೆಗೆ ಆಟೋಗಳು ಕ್ಯೂ ನಿಂತಿದ್ದು, ಸೂಪರ್ ಗ್ಯಾಸ್ ಬಂಕ್ನಲ್ಲಿ ಕಾರ್ಗಳಿಗೆ 500 ರೂಪಾಯಿ, ಆಟೋಗಳಿಗೆ 300 ರೂಪಾಯಿ ಗ್ಯಾಸ್ ಮಾತ್ರ ಹಾಕಲಾಗಿದೆ. ರಾಜ್ಕುಮಾರ್ ರೋಡ್ನಲ್ಲಿ ಆಟೋ ಚಾಲಕರು 4 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ಯೂ ನಿಂತಿದ್ರು. ಗಂಟೆಗಟ್ಟಲೆ ಕಾದು ಗ್ಯಾಸ್ ಹಾಕಿಸಿಕೊಂಡ ಆಟೋ ಚಾಲಕರು ಈಗ ಹೋಗಿ ಏನಾದರೂ ಸಂಪಾದನೆ ಮಾಡೋದು ಅಂತ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಜೀವನ ತುಂಬ ಕಷ್ಟ ಆಗ್ತದೆ ನೋಡಿ. 2 ಗಂಟೆ ಬಂದಿದ್ದೀವಿ, ಈಗ ಗ್ಯಾಸ್ ಆಗ್ತಾವ್ರೆ. ರಾತ್ರಿ 2 ಗಂಟೆಗೆ, ಅವರು 1 ಗಂಟೆ, ಇನ್ನು 10 ಗಂಟೆಗೆಲ್ಲ ಬಂದು ಮಲಗಿರೋರು ಇದ್ದಾರೆ. ಇನ್ನು ಗ್ಯಾಸ್ ಹಾಕ್ಸ್ಕೊಂಡು ಹೋಗಬೇಕು, ಸಂಪಾದನೆ ಮಾಡಬೇಕು. ಬೆಂಗಳೂರಿನ ಕೆಲವು ಎಲ್ಪಿಜಿ ಬಂಕ್ಗಳ ಮುಂದೆ ಗಂಟೆಗಟ್ಟಲೆ ಕಾದ್ರೆ 300 ಅಥವಾ 500 ರೂಪಾಯಿ ಗ್ಯಾಸ್ ತುಂಬಿಸಿಕೊಳ್ಳಬಹುದು. ಆದರೆ ಬೆಂಗಳೂರಿನ ಅರ್ಧದಷ್ಟು ಎಲ್ಪಿಜಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಮಾಗಡಿ ರೋಡ್ನ ಹೊಸಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ಇರುವ ಬಂಕ್ ಹಾಗೂ ಹೆಬ್ಬಾಳದ ಗುಡ್ಡದಹಳ್ಳಿ ಬಳಿಯ ಸೂರ್ಯ ಎಲ್ಪಿಜಿ ಬಂಕ್ನಲ್ಲೂ ನೋ ಸ್ಟಾಕ್ ಬೋರ್ಡ್ ರಾರಾಜಿಸುತ್ತಿವೆ. ಮಾಹಿತಿ ಇಲ್ಲದೆ ಬಂಕ್ನತ್ತ ಬಂದ ಆಟೋ ಚಾಲಕರು ಬೇಸರದಿಂದಲೇ ವಾಪಸ್ ಆಗಿದ್ದಾರೆ. ಕೆಲವರು ಆಟೋಗಳನ್ನ ಬಂಕ್ ಬಳಿಯೇ ಬಿಟ್ಟು ಮನೆಗೆ ತೆರಳಿದ್ದಾರೆ. ಕಳೆದ 2 ದಿನಗಳಿಂದ ಸ್ಟಾಕ್ ಇಲ್ಲದಿರತಕ್ಕಂಥ ಕಾರಣ ಈಗ ಬಂಕ್ನ ಕ್ಲೋಸ್ ಮಾಡಿದ್ದಾರೆ. ಸಾರಕ್ಕಿ ಸಿಗ್ನಲ್ ಬಳಿ ಇರುವ ಗೋ ಗ್ಯಾಸ್ ಬಂಕ್ ಬಳಿ ಬೆಳಿಗ್ಗೆ 4 ಗಂಟೆಗೆ 105 ರೂಪಾಯಿ ಇದ್ದ ಆಟೋ ಎಲ್ಪಿಜಿ ದರವನ್ನು ಬಳಿಕ 120 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇದರಿಂದ ಆಕ್ರೋಶಗೊಂಡ ಆಟೋ ಚಾಲಕರು ಪೊಲೀಸ್ ಸ್ಟೇಷನ್ಗೆ ತೆರಳಿ ದೂರು ನೀಡಿದರು. ಸ್ಥಳಕ್ಕೆ ಬಂದ ಪೊಲೀಸರು ಆಟೋ ಚಾಲಕರನ್ನ ಸ್ಟೇಷನ್ಗೆ ಕರೆದೊಯ್ದರು. ಈ ಹಿನ್ನೆಲೆ ಗೋ ಗ್ಯಾಸ್ ಬಂಕ್ನಲ್ಲಿ ಎಲ್ಪಿಜಿ ಹಾಕುವುದನ್ನೇ ನಿಲ್ಲಿಸಲಾಯಿತು. ಇನ್ನು ಈ ಪರಿಸ್ಥಿತಿ ಮುಂದುವರೆದರೆ ಜೀವನಕ್ಕಾಗಿ ಕಳ್ಳತನ, ದರೋಡೆ ಮಾಡಬೇಕಾಗುತ್ತೆ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ಯಾಸ್ ಖಾಲಿ ಮಾಡಿದ್ರು, ಅನ್ಲೋಡ್ ಆಗ್ತಾ ಇದೆ, 1 10 ನಿಮಿಷ ವೆಯ್ಟ್ ಮಾಡಿ ಅಂದರು. ನಾವು ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಆಮೇಲೆ ಪಟ್ಟಂತ 120 ರೂಪಾಯಿ ಬೋರ್ಡ್ ಹಾಕ್ಬಿಟ್ಟವ್ರೆ. 120 ರೂಪಾಯಿ ಕೊಟ್ಟರೆ ನಾವು ಗ್ಯಾಸ್ ಹಾಕ್ತೀವಿ, ಇಲ್ಲ ಹಾಕಲ್ಲ, ಇಲ್ಲ ಗಾಡಿ ಎತ್ಕೊಂಡು ಹೋಗಿ ಅಂತ. ಈಗ 1 ತಿಂಗಳು ಗ್ಯಾಸ್ ಸಿಗ್ತಾ ಇದ್ರೆ ಆಟೋ ಡ್ರೈವರ್ ಎಲ್ಲ ಜೋಳ ಮಾಡಬೇಕು, ಇಲ್ಲ ಲೂಟಿ ಮಾಡಬೇಕು, ನಾವು ಏನಾರ ಮಾಡ್ಬೇಕು ಸರ್. ಅಷ್ಟೊಂದು ನಾವು ಬೆಲೆ ಕೊಟ್ಟು ಗ್ಯಾಸ್ ಹಾಕ್ಬಿಟ್ಟು ನಾವು ಹೆಂಡತಿ ಮಕ್ಕಳಿಗೆ ಸಾಕೋದು ಯಾವ ಥರ, ಬದುಕೋದು ಯಾವ ಥರ ಸರ್, ತುಂಬ ಕಷ್ಟ ಇದೆ. ಬೆಂಗಳೂರಿನ ಹಲವೆಡೆ ಆಟೋ ಎಲ್ಪಿಜಿ ಗ್ಯಾಸ್ಗಾಗಿ ಹಾಹಾಕಾರ ಹಿನ್ನೆಲೆ ಆಟೋ ಚಾಲಕರು ಸಚಿವ ಮುನಿಯಪ್ಪ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬಂದಿದ್ರು. ಈ ವೇಳೆ ಆಟೋ ಚಾಲಕರ ಸಮಸ್ಯೆ ಆಲಿಸಿದ ಮುನಿಯಪ್ಪ ಎಲ್ಪಿಜಿ ಗ್ಯಾಸ್ ಕೊಡಿಸಲು ಪ್ರಯತ್ನ ಮಾಡುತ್ತಿದ್ದೇನೆ ಎಂದಿದ್ದಾರೆ. 100 ರೂಪಾಯಿ ಗ್ಯಾಸ್ ಹಾಕ್ಬಿಟ್ಟು ಅಟ್ಲೀಸ್ಟ್ ಅಂದ್ರೆ 1000 ರೂಪಾಯಿ 1300 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ದಿವಸ ಬಾಡಿಗೆ ಮನೆ ಬಾಡಿಗೆ ಕಟ್ಕೊಂಡು ಜೀವನ ನಡೆಸಬೇಕಂದ್ರೆ ತುಂಬ ತೊಂದರೆ ಇದೆ. ಈ ಥರ ಇರಬೇಕಂದ್ರೆ ಅದಕ್ಕೆ ಇದರಲ್ಲೂ ನನ್ನ ಮೇಲೆ ಒಂದು ಮಾತಾಡ್ತೀನಿ. ಇನ್ನು ಖಾಸಗಿ ಬಂಕ್ಗಳಲ್ಲಿ ಹೆಚ್ಚಿನ ವಸೂಲಿ ಮಾಡುತ್ತಿರುವ ವಿಷಯ ಗೊತ್ತಾಗಿದೆ. ಖಾಸಗಿ ಬಂಕ್ ಮಾಲೀಕರನ್ನ ಕರೆದು ಚರ್ಚೆ ಮಾಡುತ್ತೇನೆ ಅಂತ ಮುನಿಯಪ್ಪ ಹೇಳಿದರು. ಬೆಂಗಳೂರಿನಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ಗೆ ಒತ್ತಾಯಿಸಿ ಕನ್ನಡಪರ ಹೋರಾಟಗಾರ ಆಟಲ್ ನಾಗರಾಜ್ ಪ್ರತಿಭಟನೆ ನಡೆಸಿದರು. ಆಟೋ ರಿಕ್ಷಾವನ್ನ ಒಂಟಿ ಎತ್ತಿನ ಗಾಡಿ ಮೂಲಕ ಎಳೆದು ಮೆರವಣಿಗೆ ಮಾಡಿದರು. ಇದೇ ವೇಳೆ ಗುರುವಾರ ಕರಾಳ ದಿನ ಆಚರಿಸಲು ವಾಟಾಳ್ ನಾಗರಾಜ್ ಕರೆ ನೀಡಿದ್ರು. ರಾಜ್ಯ ಸರ್ಕಾರ ಕೇಂದ್ರದತ್ತ ಬೆರಳು ತೋರಿಸೋದಲ್ಲ, ನನಗೇನು ಗೊತ್ತಿದೆ ಅಂತ ಸುಮ್ಮನೆ ಕೂರೋದು ಸರಿಯಲ್ಲ ಅಂತ ಹೇಳಿದ್ರು. ನೀವು ಸುಮ್ಮನೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಬಿಟ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಆದವರು ಮತ್ತು ವಿರೋಧ ಪಕ್ಷ ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ಕೂತಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ಗ್ಯಾಸ್ಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಬೇಡಿಕೆ ಇಟ್ಟಿದ್ದೇವೆ. ಯುದ್ಧದಿಂದ ತೊಂದರೆ ಆಗುತ್ತಿದೆ ಅನ್ನೋದು ಗೊತ್ತು. ಆದ್ರೆ ಕನಿಷ್ಠ ನಮಗೆ ಕೊಡಬೇಕಾಗಿರೋದನ್ನ ಕೊಡಬೇಕಲ್ವಾ? ಎಲ್ಲಾ ರಾಜ್ಯಗಳಿಗೆ ಕೊಟ್ಟಂತೆ ನಮಗೂ ಗ್ಯಾಸ್ ಪೂರೈಕೆ ಮಾಡಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ನಾವು ಬೇಡಿಕೆಯನ್ನು ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಅಥವಾ ಒಂದು ರಾಜ್ಯಕ್ಕೆ ಕೊಡಬೇಕಾದಂಥ ಅಲಾಟ್ಮೆಂಟನ್ನು ಕೊಡಬೇಕಲ್ಲ. ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಒಂದಿಷ್ಟು ತೊಂದರೆ ಆಗಿದೆ. ಇರಾನ್, ಅಮೆರಿಕಾ, ಇಸ್ರೇಲು ವಾರಿಂದ ತೊಂದರೆ ಆಗಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಆದರೆ ಕನಿಷ್ಠ ನಮಗೆ ಕೊಡಬೇಕಾದದ್ದನ್ನಾದರೂ ಕೊಡಬೇಕಲ್ಲ. ಅದನ್ನು ಕೊಡದೇ ಇರೋ ಕಾರಣಕ್ಕೆ ಗೊಂದಲ ಆಗ್ತಾ ಇದೆ. ಅದನ್ನು ಸರಿಪಡಿಸಿ ಅಂತ ಕೇಳಿದ್ದೇವೆ. ಎಲ್ಪಿಜಿ ಸಮಸ್ಯೆ ಇಲ್ಲಿ ಆಗಿರೋದಲ್ಲ, ವಿಶ್ವಮಟ್ಟದಲ್ಲಿ ಆಗಿರೋದು. ಎಲ್ಪಿಜಿ ಸಮಸ್ಯೆ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡಬಾರದು. ಇದರಲ್ಲಿ ರಾಜಕಾರಣ ಮಾಡಿದರೆ ಅವರಿಗೆ ಡೆಪಾಸಿಟ್ ಸಿಗಲ್ಲ ಅಂತ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಸಮಸ್ಯೆ ಇದು
ಪ್ರಪಂಚದ ಸಮಸ್ಯೆ. ಇದರಲ್ಲಿ ರಾಜಕಾರಣ ಯಾರಾದರೂ ಮಾಡಲಿಕ್ಕೆ ಹೋದರೆ ಅವ್ರಿಗೆ ಡೆಪಾಸಿಟ್ ಸಿಕ್ಕಲ್ಲ ಅಂತೇಳಿ. ವಿಶೇಷವಾಗಿ ನನಗೆ ಗೊತ್ತಿದೆ, ಈ ಕಾಂಗ್ರೆಸ್ನವರು ಅವರಿಗೆ ಅವ್ರ ಸರ್ಕಾರವನ್ನು ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ. ದೆಹಲಿ ವಿಧಾನಸಭೆ ಆವರಣದಲ್ಲಿ ಭದ್ರತಾ ವೈಫಲ್ಯವಾಗಿದ್ದು ವ್ಯಕ್ತಿಯೋರ್ವ ಕಾರು ಸಮೇತ ವಿಧಾನಸಭೆ ಆವರಣ ಪ್ರವೇಶಿಸಿದ್ದಾರೆ. ಸ್ಯಾಂಡಲ್ವುಡ್ ನಟ ನಿರಂಜನ್ಗೆ ದುಷ್ಕರ್ಮಿಗಳು ಬಿಯರ್ ಬಾಟಲಿಯಿಂದ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಮಾರ್ಚ್ 28ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಾರ್ಗೆ ತೆರಳಿದ್ದ ನಿರಂಜನ್ನನ್ನ ವ್ಯಕ್ತಿಯೋರ್ವ ತಳ್ಳಿದ ವಿಚಾರಕ್ಕೆ ಕಿರಿಕ್ ನಡೆದಿದ್ದು, ಘಟನೆ ನಡೆದು ಕೆಲ ಸಮಯದ ಬಳಿಕ ಬಂದ 4 ದುಷ್ಕರ್ಮಿಗಳು ಹಲ್ಲೆಗೈದು ಪರಾರಿಯಾಗಿದ್ದಾರೆ. ಘಟನೆ ಸಂಬಂಧ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೊಡಗಿನ ಮಗಳು ರಶ್ಮಿಕಾ ಮಂದಣ್ಣ ಮದುವೆ ಬಳಿಕ ಮೊದಲ ಬಾರಿಗೆ ತವರಿಗೆ ಆಗಮಿಸಿದ್ದಾರೆ. ಪತಿ ವಿಜಯ್ ದೇವರಕೊಂಡ ಜೊತೆ ತವರೂರಿಗೆ ಆಗಮಿಸಿರುವ ರಶ್ಮಿಕಾ ಕಕ್ಕಬ್ಬೆ ಗ್ರಾಮದ ಪಾಡಿ ಶ್ರೀ ಉಗ್ಗುತಪ್ಪ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ತವರಿಗೆ ಬಂದ ಮಗಳಿಗೆ ತಂದೆ ಮದನ್ ಮಂದಣ್ಣ ಸೆರೆನಿಟಿ ಹೆಸರಿನ ಬಂಗಲೆಯನ್ನ ಗಿಫ್ಟ್ ಮಾಡಿದ್ದಾರೆ. ಚಿನ್ನದ ದರ ಇಂದು ಕೊಂಚ ಇಳಿಕೆ ಕಂಡಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರ ನಿನ್ನೆ 13,835 ಇತ್ತು. ಇಂದು 13,810ಕ್ಕೆ ಇಳಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 15,093 ರೂಪಾಯಿ ಇತ್ತು. ಇಂದು 15,066 ರೂಪಾಯಿಯಾಗಿದೆ.